ನೀವೇನಾದ್ರೂ ಮಂತ್ರಾಲಯಕ್ಕೆ ಹೋದ್ರೆ ಈ 5 ಪ್ಲೇಸ್ ಗಳನ್ನ ಮಿಸ್ ಮಾಡದೆ ನೋಡ್ಕೊಂಡ್ ಬನ್ನಿ. ಆ ಪ್ಲೇಸ್ ಗಳು ಯಾವ್ಯಾವು ಅಂತ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಮತ್ತೆ ನೀವು ಸೇವ್ ಮಾಡ್ಕೊಳ್ಳಿ. ಮೊದಲು ಮಂತ್ರಾಲಯದಲ್ಲಿ ರಾಯರ ದರ್ಶನ ಆದ್ಮೇಲೆ ಭೋಜನಾಲಯಕ್ಕೆ ಹೋಗಿ ಊಟ ಮಾಡ್ಕೊಳ್ಳಿ. ಅದಾದ್ಮೇಲೆ ಹೊರಗಡೆ ಬಂದ್ರೆ ನಿಮ್ಗೆ ಸುಮಾರು ಶೇರಿಂಗ್ ಆಟೋಗಳು ಸಿಗ್ತವೆ. 100 ರಿಂದ 150 ರೂಪಾಯಿ ಕೊಟ್ರೆ ನಿಮ್ಗೆ 5 ಪ್ಲೇಸ್ ಗಳನ್ನ ತೋರಿಸಿ ನೀವ್ ಹೇಳಿದ ಜಾಗಕ್ಕೆ ಡ್ರಾಪ್ ಮಾಡ್ತಾರೆ. ಮೊದಲು ಅಭಯ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಎಲ್ಲ ನೋಡಾದ್ಮೇಲೆ ನೆಕ್ಸ್ಟ್ ಬಿಚ್ಚಾಲೆ. ಇಲ್ಲಿ ರಾಯರು 13 ವರ್ಷಗಳ ಕಾಲ ತಮ್ಮ ಶಿಷ್ಯರಾದ ಅಪ್ಪಣ್ಣಾಚಾರ್ಯರೊಂದಿಗೆ ತಂಗಿದ್ದ ಮನೆ ಮತ್ತೆ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ನೋಡಬಹುದು. ಅಪ್ಪಣ್ಣಾಚಾರ್ಯರ ಮನೆಯಿಂದ 700 ರಿಂದ 800 ಮೀಟರ್ ಟ್ರಾವೆಲ್ ಮಾಡಿದ್ರೆ ತುಂಗಾ ನದಿ ತಟದಲ್ಲಿರೋ ರಾಯರ ಏಕಶಿಲಾ ಬೃಂದಾವನ ಮತ್ತೆ ಬಿಚ್ಚಾಲಮ್ಮನ ದೇವಸ್ಥಾನ ನೋಡಬಹುದು. ಈ ಬಿಚ್ಚಾಲಮ್ಮನ ದೇವಸ್ಥಾನವನ್ನ ವಿಶೇಷವಾಗಿ ಬಾಳೆಹಣ್ಣನ್ನ ತೇಯ್ದು ಕಟ್ಟಿದಾರಂತೆ. ಬಿಚ್ಚಾಲೆ ಎಲ್ಲ ನೋಡಿ ಮುಗಿಸಿದ್ಮೇಲೆ ಕೊನೆಯದಾಗಿ ಪಂಚಮುಖಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಸ್ಥಳದಲ್ಲಿ ಆಂಜನೇಯ ರಾಯರಿಗೆ ಪಂಚಮುಖಿಯಾಗಿ ದರ್ಶನ ಕೊಟ್ಟಿರೋದನ್ನ ನೋಡಬಹುದು. ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ಮಹಾಲಕ್ಷ್ಮಿ ದೇವಸ್ಥಾನವನ್ನು ನೋಡಬಹುದು. ಇಲ್ಲಿ ಸುಮಾರು ವರ್ಷಗಳಿಂದ ನಂದದೇ ಇರೋ ನಂದಾದೀಪ ಇದೆ. ಈ 5 ಪ್ಲೇಸ್ ಗಳನ್ನ ನೋಡಿ ಆದ್ಮೇಲೆ ನಿಮಗೆ ಬೇಕಾದ್ರೆ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡ್ತಾರೆ. ಇಲ್ಲ ಅಂದ್ರೆ ತಿರ್ಗಾ